ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಕಡೆಗೆ ಮತ್ತೊಮ್ಮೆ ಸ್ವಾಗತ. ರೀಸೆಂಟಾಗಿ ಒಂದು ನ್ಯೂಸ್ ಪೇಪರ್ ಒಂದು ತುಂಬ ಅದ್ಭುತವಾದ ಒಂದು ಆರ್ಟಿಕಲ್ ನೋಡಿದ್ದೆ. ಅದರಲ್ಲಿ ಏನು ಅಂದರೆ, ಮೆಜಾರಿಟಿ ಆಫ್ ದಿ ಇಂಡಿಯನ್ಸ್ ಆರ್ ಇನ್ ಫೋಮೋ ಎಫೆಕ್ಟ್ ಅಂತ. ಅಂದರೆ ಸರಿಸುಮಾರು 40-45 ಕೋಟಿ ಜನ ಭಾರತೀಯರು ಬಂದು ಫೋಮೋ ಎಫೆಕ್ಟಿಂದ ಬಳಲ್ತಾ ಇದ್ದಾರೆ ಅಂತ. ಇದೇನಿದು ಒಳ್ಳೆ ಕೋವಿಡ್ ಥರ ಇದು ಫೋಮೋ ಎಫೆಕ್ಟು ಅಥವಾ ಇದು ರೋಗ ಅಂತ ಅನ್ಕೊಂತೀರಾ? ಒಂಥರ ರೋಗ ಅಂತ ಹೇಳೋದು ತಪ್ಪಾಗಲ್ಲ ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ, ಫೋಮೋ ಅಂತ ಹೇಳಿದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ, ಅಥವಾ ಇಂಗ್ಲೀಷಲ್ಲಿ ಫೋಮೋಗೆ ಫುಲ್ ಫಾರ್ಮ್ ಬಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಏನಿದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳಿದ್ರೆ, ಯಾರೋ ಬೆರಳೆಣಿಕೆಯಷ್ಟು ಜನ ಅಥವಾ ಯಾರೋ ಕೆಲವು ಮಂದಿ ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ ಯಾವುದೋ ಒಂದು ವಿಷಯದಲ್ಲಿ. ಅವ್ರು ಸಕ್ಸಸ್ಫುಲ್ ಆದ್ರಲ್ಲ ಅಂತ ನಾನು ಅದರಿಂದ ಹೋಗಿ ಸಕ್ಸಸ್ಫುಲ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಅದಕ್ಕೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. ಉದಾಹರಣೆ ತಗೊಳ್ಳಿ, ನಿಮ್ಮ ಪಕ್ಕದ ಮನೇನೋ ಅಥವಾ ನಿಮ್ಮ ಆಫೀಸ್ ಫ್ರೆಂಡ್ ಸರ್ಕಲ್ಲೋ ಅಥವಾ ಯಾರನ್ನೋ ಒಬ್ಬರು ಆನ್ಲೈನ್ ರಮ್ಮಿ ಆಡಿ 1 ಲಕ್ಷ ರೂಪಾಯಿ ಗೆದ್ದುಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಅದನ್ನು ಪ್ರತ್ಯಕ್ಷವಾಗಿ ನೋಡಿರ್ತೀರೋ ಅಥವಾ ಎಲ್ಲೊಂದು ಕಡೆ ಕಿವಿಯಾರ ಕೇಳಿರ್ತೀರೋ. ಅವ್ರು ಯಾರೋ 1 ಲಕ್ಷ ರೂಪಾಯಿ ಆನ್ಲೈನ್ ರಮ್ಮಿಲಿ ಗೆದ್ರೆ ಅಂದ್ಬಿಟ್ಟು ಸರಿಸುಮಾರು ದಬ 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 ಅಂತ 100 ಜನ ಆನ್ಲೈನ್ ರಮ್ಮಿಲಿ ಎಲ್ಲ ಅಕೌಂಟ್ ರಿಜಿಸ್ಟರ್ ಮಾಡಿ ಆನ್ಲೈನ್ ರಮ್ಮಿ ಆಡ್ತಾರೆ. ಏನಂದರೆ ಅವ್ರು ಯಾರೋ 1 ಲಕ್ಷ ರೂಪಾಯಿ ಮಾಡಿಬಿಟ್ರು, ನಾನು ಮಾಡಬೇಕಲ್ಲ ಅಂತ. ಅದೇ ರೀತಿಯಲ್ಲೇ ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ವಿಷಯಕ್ಕೆ ಬಂದರೂ ಕೂಡ ಅದೇ ಆಗೋದು. ಯಾರೋ ಒಬ್ಬರು ನಂಗೆ ಗೊತ್ತಿರೋರು, ನಮ್ಮ ರಿಲೇಷನ್ ಒಬ್ಬರು ದಿನಕ್ಕೆ 10,000 ರೂಪಾಯಿ ಸಂಪಾದಿಸ್ತಾರೆ, ದಿನಕ್ಕೆ 5,000 ರೂಪಾಯಿ ಸಂಪಾದಿಸ್ತಾರೆ, ನಾನು ಮಾಡಬೇಕು ಅಂತ. ಯಾರೊಬ್ಬರು ಬಿಟ್ಕಾಯಿನಲ್ಲಿ ಸಂಪಾದಿಸಿದ್ರು, ನಾನು ಮಾಡಬೇಕು ಅಂತ. ಯಾರೊಬ್ಬರು ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅದೊಂದು ಪ್ರಾಜೆಕ್ಟಲ್ಲಿ ಬಿಲ್ಡರ್ ಜೊತೆ ಕೈ ಜೋಡಿಸ್ಬಿಟ್ಟು ಒಳ್ಳೆ ಲಾಭ ಮಾಡಿದ್ದಾರೆ, ತಿಂಗಳಿಗೆ 20% ರಿಟರ್ನ್ ಬರ್ತಾ ಇದೆ, ನಾನು ಮಾಡಬೇಕು ಅಂತ. ಯಾರೊಬ್ಬರು ಇಲ್ಲ ರೆವಿನ್ಯೂ ಸೈಟು ಕನ್ಸ್ಟ್ರಕ್ಷನ್ ಟೈಮಲ್ಲೇ ತೊಗೊಂಡ್ರೆ ಒಳ್ಳೆ ಪ್ರಾಫಿಟ್ ಇರುತ್ತೆ ಅಂತ, ನಾನು ಮಾಡಬೇಕಂತ. ಈ ರೀತಿಯಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಬರೀ ಒಂದೇ ವಿಷಯದಲ್ಲಿ ಅಂತಲ್ಲ, ಯಾರು ತುಂಬ ಸಕ್ಸಸ್ಫುಲ್ಲು ತುಂಬ ಸುತ್ತು ಜನರಲ್ಲೇ ನೋಡಿರ್ತಾರೋ ಅದೇ ರೀತಿಯಲ್ಲಿ ನಾನು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಆ ಚಾನ್ಸ್ ಅನ್ನೋದಕ್ಕೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಇದರಿಂದ ಭಾರತೀಯರು ಹೋಗಿದ್ದಾರೆ ಎಂದು ತಪ್ಪಾಗಲ್ಲ. ಯಾಕಂದರೆ ಒಂದು ಅಂಕಿ ಅಂಶದಲ್ಲಿ ನಾನು ನೋಡಿದಾಗ ನನಗೊಂದು ಪಕ್ಷ ದಿಗ್ಭ್ರಾಂತನಾದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಭಾರತದಲ್ಲಿ ಈ ದಿನ 5 ಕೋಟಿ ಜನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ 5 ಕೋಟಿ ಜನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಏನು 10 ವರ್ಷ 15 ವರ್ಷದಿಂದಲ್ಲ, ಬರೀ ಒಂದು 3-4 ವರ್ಷ. ಅದೊಂದು ಪಕ್ಕ ಸೈಡ್ಗಿಡಿ. 5 ಕೋಟಿ ಜನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಸರಿಸುಮಾರು ಈ ಡ್ರೀಮ್ ಲೆವೆಲ್ಲು ಮತ್ತೊಂದಂತ IPL ಬೆಟ್ಟಿಂಗ್ ಆ್ಯಪ್ ಇದೆಲ್ಲ, ಸರಿಸುಮಾರು 40-45 ಕೋಟಿ ಜನ ಆ್ಯಪಲ್ಲಿದ್ದಾರೆ. ಇದಕ್ಕೆ ಏನಂತ ಹೇಳಬೇಕು ಅಂದರೆ, ಜನಕ್ಕೆ ಈ ದಿನ ಏನಾಗಿದೆ ಅಂತ ಹೇಳಿದ್ರೆ, ದೊಡ್ಡ ವಿಷನ್ ಅಥವಾ ದೊಡ್ಡ ಕಡೆ ಒಂದು ಮಹತ್ವಾಕಾಂಕ್ಷೆ ಆಸೆ ಅನ್ನೋದೇ ಇಲ್ಲ. ಆ ದಿನ ನಾನು ದಿನಕ್ಕೆ 2,000 ರೂಪಾಯಿ 3,000 ರೂಪಾಯಿ ಮಾಡಿದ್ರೆ ಸಾಕು, ತಿಂಗಳಿಗೆ 10-20 ರೂಪಾಯಿ ಮಾಡಿದ್ರೆ ಸಾಕು, ದೂರದೃಷ್ಟಿನೇ ಇಲ್ಲ. ಆ ಥರ ಪರಿಸ್ಥಿತಿಲಿ ನಾವು ಇರುವಾಗ ನೀವು ಹೇಳಿ ಸ್ನೇಹಿತರೆ, ನಿಮ್ಮ ಜೀವನ ಏನಿಲ್ಲ ಅಂದರೂ ಲಾಂಗ್ ರನ್ವೇ ಇದೆ, ತುಂಬ ದೊಡ್ಡ ಪ್ರಯಾಣ ಇದೆ. ಆ ಪ್ರಯಾಣದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ತುಂಬ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನು ಬಿಟ್ಟು ಯಾರೋ ಒಂದು ಕಡೆ ದುಡ್ಡು ಮಾಡಿದ್ರು ಅದು ವಿಷಯ ಗೊತ್ತಿಲ್ಲದೆ ನಾನು ಅದ್ರ ಬಗ್ಗೆ ಮಾಡ್ತೀನಿ ಅಂತ ಹೋಗೋಕ್ಕಾಗುತ್ತಾ? ಒಂದು ಆರ್ಟಿಕಲ್ ನೋಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಡ್ರೀಮ್ ಲೆವೆಲ್ ಕಂಪ್ನಿ ಓನರೇ ಬಂದು ಹೇಳ್ತಾನೆ, ನಮ್ಮ ಅಪ್ಲಿಕೇಶನ್ ಅಥವಾ ನಮ್ಮ ಆ್ಯಪಲ್ಲಿ ಸರಿಸುಮಾರು ಯಾರು 10,000 ರೂಪಾಯಿ ಮೇಲೆ ಕಳ್ಕೊಂಡಿಲ್ಲ, ಹಾಗೂ 95% ಜನ ಕಳ್ಕೊಂಡಿದ್ದಾರೆ. ಬಟ್ ಕಳ್ಕೊಂಡಿರೋರು ಯಾವತ್ತೂ ಕೂಡ 10,000 ರೂಪಾಯಿ ಮೇಲೆ ದಾಟಿಲ್ಲ. ಇದು ಹೇಗಾಯಿತು ಅಂದರೆ, ಒಂದು ಸಾರಾಯಿ ಅಂಗಡಿ ಇದ್ದವನು ಹೇಳ್ತಾನೆ, ನಮ್ಮ ಸಾರಾಯಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ, ಇಲ್ಲಿ ಕುಡ್ದಿರೋರು ಯಾರೂ ಸತ್ತಿಲ್ಲ, ಅಮ್ಮಮ್ಮ ಅಂದರೆ ವಾಂತಿ ಭೇದಿ ಆಗ್ಬೋದು ಅಂತ ಹೇಳ್ತಾರೆ. ಅಂದರೆ ಅವನು ಸಾರಾಯಿ ಅಂಗಡಿಯೇ ಹೇಳ್ತಾ ಇದ್ದಾನೆ, ಇದರಿಂದ ಯಾರೂ ಸತ್ತಿಲ್ಲ, ಬಟ್ ನಿಮ್ಗೇನು ಹೆಲ್ತ್ ಅಪ್ಸೆಟ್ ಆಗ್ತದೆ, ಪರವಾಗಿಲ್ಲ ಕುಡೀರಿ ಅಂತ. ಆದರೂ ನಮ್ಮ ಜನ ಹೋಗಿ ಆಡ್ತಾರೆ. ಯಾಕೆ ಹೇಳಿ? ಕಡಿಮೆ ದುಡ್ಡು, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, 100 ರೂಪಾಯಿ ಹಾಕ್ತೀನಿ, ಏನೊಂದು ಕಡೆ ಆಟ ಆಡ್ಕೊಂಡಿರ್ತೀನಿ, 4-5 ಅವರ್ ಟೈಮ್ ಪಾಸ್ ಆಗುತ್ತೆ, ಬಂದರೆ ಬರಲಿ ಹೋದರೆ ಹೋಗಲಿ ಅಂತ. ಈ ಥರ ಎಷ್ಟೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಯುವ ಜನ ಆಗಿರ್ಬೋದು ಅಥವಾ ಯುವ ಪ್ರತಿಭೆಗಳಾಗಿರ್ಬೋದು, ನಿಜವಾಗ್ಲೂ ಇದನ್ನು ಕ್ರಿಕೆಟ್ ಆಡ್ಬಿಟ್ಟಿದ್ದಾರೆ ರೋಡಲ್ಲಿ, ಅಟ್ಲೀಸ್ಟ್ ಅವರು ಫಿಸಿಕಲ್ ಏನೋ ಫಿಟ್ ಆಗಿರ್ಬೋದಾಗಿತ್ತು. ಎಲ್ಲೋ ಯಾರೋ ಕ್ರಿಕೆಟ್ ಆಡ್ತಾರೆ, ಆ ಕ್ರಿಕೆಟ್ನ ನೋಡ್ಕೊಂಡು ನೀವು IPL ಬೆಟ್ಟಿಂಗ್ ಆಡಿಕೊಂಡು ಅಥವಾ ಡ್ರೀಮ್ ಲೆವೆಲ್ ಬೆಟ್ಟಿಂಗ್ ಆಡಿಕೊಂಡು ನಿಮ್ಮ ದುಡ್ಡು ಕಳ್ಕೊತೀರಾ ಅಥವಾ ನಿಮ್ಮ ಆರೋಗ್ಯನೋ ಹಾಳು ಮಾಡ್ಕೊತೀರಾ. 2 ರೀತಿಯಲ್ಲಿ ನಷ್ಟ ಆಗ್ತಾಯಿದೆ. ನಾನು ಹೇಳ್ದಂಗೆ ಇದು ಬರೀ IPL ಕ್ರಿಕೆಟಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋಗೋಗಿದೆ. ಆನ್ಲೈನ್ ರಮ್ಮಿಲಿ ಯಾರ್ಯಾರು ಕನ್ನಡದ ಸೆಲೆಬ್ರಿಟಿಗಳು ಎಂಡೋಸ್ ಮಾಡಿದ್ದಾರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲೇ ಟ್ರೇಡಿಂಗ್ ಅನ್ನೋದಕ್ಕೆ 108 ಲೇಪನ ಹಾಕೋದಕ್ಕೆ
ಒಂದೊಂದು ಬಗೆಯಾದ ಅಕಾಡೆಮಿಗಳು ಆಲ್ರೆಡಿ ಶುರು ಆಗೋಗಿದೆ. ಸ್ವರ್ಗಕ್ಕೆ ಮೂರೆಗೇಣು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಇದೆಲ್ಲ ನೋಡಿರ್ಬೋದು, ಬಟ್ ಒಂದು ಮಾತ್ರ ಸತ್ಯ, ನಿಮಗೆ ಸಕ್ಸಸ್ ಅಥವಾ ನಿಮಗೆ ವಿಜಯಕ್ಕೆ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಖಂಡಿತವಾಗ್ಲೂ ಶ್ರಮ ಪಡಲೇಬೇಕಾಗಿತ್ತು ಒಂದು ಗುರಿ ಮುಟ್ಟೋದಕ್ಕೋಸ್ಕರ. ಯಾವುದೇ ರೀತಿಯಲ್ಲಿ ನಿಮಗೆ ಶಾರ್ಟ್ಕಟ್ಗೆ ನೀವು ಹೋಗಬೇಡಿ. ಶಾರ್ಟ್ಕಟ್ ಯಾವತ್ತೂ ನಿಮಗೆ ಕ್ವಿಕ್ಕಾಗಿ ನಿಮಗೆ ದುಡ್ಡು ಮಾಡೋದಕ್ಕಾಗೋದೇ ಇಲ್ಲ. ಆ ಕ್ಷಣದಲ್ಲಿ ನಿಮ್ಗೆ ಏನೋ ಒಂದು 10,000 20,000 1,00,000 ಮಾಡ್ಬೋದೇನೋ, ಬಟ್ ಅದಕ್ಕೆ ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಮುಂದೆ ಬರೋ 108 ಆಪರ್ಚುನಿಟಿಗಳನ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಇದನ್ನು ಹೇಳ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಫೋಮೋ ಎಫೆಕ್ಟ್ಗೆ ನೀವು ಮಿಸ್ ಆಗಬೇಡಿ. ಯಾರೋ ನಿಮ್ಗೆ ಗೊತ್ತಿರೋ 4 ಜನ ದುಡ್ಡು ಮಾಡಿದ್ದಾರೆ ಅಂತ ಮಾತ್ರಕ್ಕೆ ಗೊತ್ತಿಲ್ಲದಿರೋ ವಿಷಯಕ್ಕೆ ನೀವು ಹೋಗ್ಬಿಟ್ಟು ಎಂಟ್ರಾಗ್ಬಿಟ್ಟು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕಬ್ಬಿಣದ ಕಡಲೆ ಹಾಗೆ ಉಳಿಯುತ್ತೆ ಹೊರತು ಜೀವನದಲ್ಲಿ ನೀವು ಏನೂ ಸಾಧಿಸೋದಕ್ಕೆ ಆಗೋದಿಲ್ಲ. ನಮಸ್ತೆ, ಧನ್ಯವಾದಗಳು.